ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ನೆಚ್ಚಿನ ಶ್ರೀರಾಯರ ಭಕ್ತರೇ, ಏಕಾದಶಿ ಅನ್ನೋದು ವೈಕುಂಠ ಏಕಾದಶಿ ನಿಮ್ಮನ್ನೇ ಮಾಡಿದ್ರಿ ನೀವು. ಅದು ವರ್ಷಕ್ಕೊಂದ್ಸಲ ಬರೋ ಏಕಾದಶಿ ಅಂತ ತೀರ್ಮಾನ ಮಾಡಿದ್ದಾರೆ. ಆದರೆ ಪ್ರತಿ ಮಾಸದಲ್ಲಿ 2 ಏಕಾದಶಿ ಬರುತ್ತೆ. ಏಕಾದಶಿ ಅಂದರೆ ನಮ್ಮ ಎಲ್ಲ ಪಾಪವನ್ನು ದೂರ ಮಾಡಿಸುವ ಒಂದು ವ್ರತ. ಅದರ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಳ್ಳಿ. ಕಾಶಿ, ಗಯಾ, ಕುರುಕ್ಷೇತ್ರ ಎಲ್ಲ ಪುಣ್ಯಕ್ಷೇತ್ರಗಳಾಗಲಿ, ಗಂಗಾ, ನರ್ಮದಾ, ಗೋದಾವರಿ ಎಲ್ಲ ಪುಣ್ಯತೀರ್ಥಗಳಾಗಲಿ ಈ ಏಕಾದಶಿ ವ್ರತವನ್ನು ಸರಿಗಟ್ಟಲಾರವು. 1000 ಗಟ್ಟಲೆ ಅಶ್ವಮೇಧ ಯಾಗಗಳಾಗಲಿ ಅಥವಾ ವಾಜಪೇಯಿ ಯಾಗಗಳಾಗಲಿ ಏಕಾದಶಿಯ 16ನೇ ಒಂದು ಅಂಶಕ್ಕೂ ಸಹ ಸಾಟಿ ಎನಿಸುವವು. ಇವೆಲ್ಲ ಪುರಾಣ ವಾಕ್ಯಗಳು. ಇದರ ಬಗ್ಗೆ ದಾಸರು ಹೇಳ್ತಾರೆ, ಹಲವು ಪುರಾಣಗಳನ್ನು ಓದಿ ಶಾಸ್ತ್ರಗಳ ತಿಳಿದು ಕೇಳಿದರೇನು, ಹಲವು ಪುಣ್ಯ ತೀರ್ಥ ನದಿಗಳಲ್ಲಿ ಸ್ನಾನ ಮಾಡಿದರೇನು, ಹಲವು ವ್ರತಗಳನ್ನು ಆಚರಿಸಿ ದಾನಗಳ ತಿಳಿದು ಮಾಡಿದರೇನು, ಹಲವು ದೈವಗಳ ಒಡೆಯ ಪುರಂದರ ವಿಠಲನ ಒಲುಮೆಯ ವ್ರತಕ್ಕೆ ಸರಿ ಎನ್ನಬಹುದೇ ಅಂತ ಪುರಂದರದಾಸರು ಹೇಳಿದ್ದಾರೆ. ಉಪವಾಸ ವ್ರತ ಮತ್ತು ಅಂದು ತ್ರಿಕಾಲ ಪೂಜೆ ಇವುಗಳನ್ನು ಮಾಡುವವನು ಎಲ್ಲ ಯಜ್ಞಗಳ ಫಲವನ್ನು ಪಡೆದುಕೊಂಡು ಪರಮಾತ್ಮ ಲೋಕದಲ್ಲಿ ಮಾನಿತನಾಗುತ್ತಾನೆ ಅಂತ ಇದು ಕೃಷ್ಣನು ಧರ್ಮರಾಜನಿಗೆ ಹೇಳಿದ ಮಾತು. 1000 ಗಟ್ಟಲೆ ಗ್ರಹಣ ವ್ಯತಿಪಾತಗಳಾಗಲಿ, ಲಕ್ಷಗಟ್ಟಲೆ ಅಮಾವಾಸ್ಯೆಗಳಾಗಲಿ ಏಕಾದಶಿ ವ್ರತದ 16ನೇ ಒಂದು ಅಂಶಕ್ಕೂ ಸಾಟಿಯಾಗಲಾರವು. ಏಕಾದಶ ಅಥವಾ ಏಕಾದಶಿ ವ್ರತ ಅನುಷ್ಠಾನದಿಂದ ಉಂಟಾಗುವ ಪುಣ್ಯವೆಂಬ ಬೆಂಕಿಯಿಂದ 100 ಜನ್ಮಗಳಿಂದ ಮಾಡಲ್ಪಟ್ಟ ಎಲ್ಲ ಪಾಪವೆಂಬ ಇಂಧನಗಳು ಭಸ್ಮವಾಗುತ್ತದೆ. ಇದು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದೆ. ಈ ಏಕಾದಶಿ ದಿನಕ್ಕೆ ಏಕಾದಶಿಗೆ ಹರಿದಿನ ಅಂತ ಹೇಳ್ತಾರೆ. ಹರಿದಿನ ಅಂತಹ ಪಾಪ ಪರಿಹಾರಕವಾದ ಪವಿತ್ರ ವ್ರತವು ಈ ಜಗತ್ತಿನಲ್ಲಿ ಮುಮುಕ್ಷುಗಳ ಪಾಲಿಗೆ ಬೇರೊಂದಿಲ್ಲ ಅಂತ ಹೇಳ್ತಾರೆ. ನರಮನುಷ್ಯನ ಶರೀರದಲ್ಲಿ ಪಾಪಗಳು ನೆಲೆಸಿರುವುದು ಅವನು ಏಕಾದಶಿ ದಿನದಂದು ಉಪವಾಸ ಮಾಡುವವರಿಗೆ ಮಾತ್ರವೇ. ಮನುಷ್ಯನು ಏಕಾದಶ ಅಂದರೆ 11 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ನಾಲಿಗೆ, ಮೂಗು ಮತ್ತು ಚರ್ಮ. ಪಂಚಕರ್ಮೇಂದ್ರಿಯಗಳು ಅಂದರೆ ಬಾಯಿ, ಕೈ, ಕಾಲು, ಉಪಸ್ಥ ಮತ್ತು ಪಾಯು. ಜೊತೆಗೆ 11ನೇದು ಅಂದರೆ ಅಂತಃಕರಣ ಅಂದರೆ ಮನಸ್ಸು. ಈ ಇಂದ್ರಿಯಗಳಿಂದ ಮಾಡುವ ಎಲ್ಲ ರೀತಿಯ ಪಾತಕಗಳು ಕೂಡ ಪವಿತ್ರವಾದ ಏಕಾದಶಿ ದಿನದಂದು ಮಾಡುವ ಉಪವಾಸದ ಪುಣ್ಯದಿಂದ ನಾಶವಾಗುತ್ತದಂತೆ. ಏಕಾದಶಿಯನ್ನು ಸರಿಗಟ್ಟುವ ಪಾಪನಾಶಕವಾದ ವ್ರತ ಯಾವುದೂ ಇಲ್ಲ. ಯಾವ ಹಿನ್ನೆಲೆಯಿಂದಲೇ ಅದನ್ನು ಆಚರಿಸಿದರೂ ಕೂಡ ಯಮನನ್ನು ಕಾಣುವ ಪ್ರಸಂಗವನ್ನು ಅದು ತಪ್ಪಿಸಿಬಿಡುತ್ತದೆ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾ ಇದ್ದಾರಂತೆ. ಈ ಏಕಾದಶಿ ದಿನದಂದು ಆಹಾರವನ್ನು ಸೇವಿಸಕೂಡದು ಎಂಬುದಾಗಿ ಎಲ್ಲ ಪುರಾಣಗಳು ಹೇಳ್ತಾ ಇದ್ದಾರೆ. ಇದನ್ನು ರುದ್ರದೇವರು ಅಂದರೆ ಶಿವ ಇದ್ದಾನಲ್ಲ, ಅವನು ತನ್ನ ಹೆಂಡತಿಯಾದ ಪಾರ್ವತಿಗೆ ಹೇಳಿದಂಥ ಮಾತಂತೆ. ಈ ಏಕಾದಶಿ ದಿನದಂದು ಅಂದರೆ ಹರಿದಿನದಂದು ತಿನ್ನು ಹೇಳುವವನು ಮತ್ತು ಜೊತೆಗೆ ಸ್ವಯಂ ಆಹಾರ ಸ್ವೀಕರಿಸುವವನು ಇಬ್ಬರು ಕೂಡ ಬಹಳ ಪಾಪವನ್ನು ಅನುಭವಿಸುತ್ತಾರಂತೆ. ಶುಕ್ಲಪಕ್ಷ ಮತ್ತು ಕೃಷ್ಣಪಕ್ಷಗಳ ಯಾವ ಏಕಾದಶಿ ಎಂದೇ ಆಗಲಿ ಭೋಜನ ಮಾಡುವವನು ಎಲ್ಲ ಹತ್ಯೆಗಳಿಗೂ ಗುರಿಯಾಗುತ್ತಾನಂತೆ. ಏಕಾದಶಿ ದಿನದಂದು ಭೋಜನ ಮಾಡುವವರ ಅವರ ಮುಖವನ್ನು ನೋಡಬೇಡ ಅಂತ ಶಾಸ್ತ್ರಗಳು ಹೇಳ್ತಾ ಇದ್ದಾರಂತೆ. ಯಾವುದೇ ರೀತಿಯ ಬ್ರಹ್ಮಹತ್ಯೆ ದೋಷ ಆಗಲಿ ಅವತ್ತಿನ ದಿವಸ ಪರಿಹಾರವಾಗುತ್ತದಂತೆ. ಈ ಮಹಾದೋಷಗಳಿಂದ ತುಂಬಿರುತ್ತದಂತೆ. ಅವತ್ತು ತಿಂದರೆ ಆಹಾರ, ಅದರಿಂದ ಅನ್ನವನ್ನು ಆ ದಿನ ಮತ್ತೊಬ್ಬರಿಗೆ ಕೊಡಲು ನಾವು ತಿನ್ನಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇತರರು ಅಡ್ಡಿಪಡಿಸಿದಾಗಲೂ ಕೂಡ ಏಕಾದಶಿಯನ್ನು ನಿಷ್ಠೆಯಿಂದ ಆಚರಿಸುವುದು ಇದೊಂಥರ ಹೆಚ್ಚು ಪುಣ್ಯಕರವಾದದ್ದು. ಮತ್ತೊಬ್ಬರಿಗೂ ಹೇಳಿ ಅವರಿಂದಲೂ ಏಕಾದಶಿ ಉಪವಾಸವನ್ನು ಮಾಡಿಸುವುದು ಬಹಳ ಪುಣ್ಯಕರವಾದ ಕಾರ್ಯ. ಅನಾದಿ ಕಾಲದಿಂದ ಮಾಡಲ್ಪಟ್ಟ ಪಾಪಗಳು ಮಾತ್ರವಲ್ಲದೆ ಮುಂದೆ ಮಾಡಬಹುದಾದ ಪಾಪಗಳು ಕೂಡ ನಾಶವಾಗುತ್ತದಂತೆ. ವಿಷ್ಣುವಿಗಾಗಲಿ ನನಗಾಗಲಿ ಇವನಿಗಿಂತ ಪ್ರಿಯವಾದ ಮತ್ತೊಬ್ಬ ವ್ಯಕ್ತಿ ಇಲ್ಲವೇ ಇಲ್ಲ ಅಂತ
ಶಿವ ಹೆಂಡತಿಗೆ ಹೇಳೋ ಮಾತು. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಯತಿಗಳು ಈ 4 ಆಶ್ರಮದವರು ಕೂಡ ಏಕಾದಶಿ ವ್ರತ ಮಾಡ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಣದವರು ಕೂಡ, ಕನ್ಯೆಯರು, ಮುತ್ತೈದೆಯರು, ವಿಧವೆಯರು ಕೂಡ ಮೊದಲಾಗಿ ಎಲ್ಲ ಸ್ತ್ರೀಯರು ಮತ್ತು ಸೂತರು ಕೂಡ ವೈದೇಹಿಕ ಮೊದಲಾದ ಎಲ್ಲ ಅನುಲೋಮ ಪ್ರತಿಲೋಮಗಳೆಂಬ ವಿಶ್ವಜಾತಿಯವರು ಕೂಡ ಪ್ರತಿ ಮಾಸದಲ್ಲಿಯ ಈ 2 ಏಕಾದಶಿ ವ್ರತವನ್ನು ಆಚರಿಸಲೇಬೇಕು ಎಂದು ಭಗವಂತನೇ ಹೇಳ್ತಾ ಇದ್ದಾನೆ. 8 ವರ್ಷ ಮೀರಿದ ಮತ್ತು 80 ವರ್ಷ ಮೀರಿದ ಯಾರೇ ಆಗಲಿ ಏಕಾದಶಿ ಅವತ್ತಿನ ದಿವಸ ಆಹಾರ ಸ್ವೀಕರಿಸಬಾರದು. ಮನುಷ್ಯನು ತಾನು ಜೀವಿಸಿರುವವರೆಗೂ ಕೂಡ ಏಕಾದಶಿ ವ್ರತವನ್ನು ಭಗವಂತನ ಪೂಜೆಯನ್ನು ತಿಳ್ಕೊಂಡು ಮಾಡಲೇಬೇಕು. ಅವತ್ತಿನ ದಿವಸ ಈ ಖರ್ಜೂರ ಮತ್ತು ಹಲಸು, ಮಾವು, ಬಾಳೆ, ದ್ರಾಕ್ಷಿ ಈ ಹಣ್ಣುಗಳು, ತೆಂಗು, ಹಾಲು, ಮೊಸರು, ತುಪ್ಪ, ನಿಷಿದ್ಧವಲ್ಲದ ಗೆಡ್ಡೆ ಗೆಣಸುಗಳು ಮತ್ತು ನೀರಿನಿಂದ ಬೇಯಿಸದ ಧಾನ್ಯ ಇವುಗಳಿಗೆ ಫಲ ಎಂದು ಹೆಸರು. ಇದನ್ನು ಹೊಟ್ಟೆ ತುಂಬುವಷ್ಟು ಪ್ರಮಾಣದ 1/4 ಭಾಗದಷ್ಟು ಮಾತ್ರ ಅತ್ಯಂತ ಅಶಕ್ತರಾದವರು ತಿನ್ನಬಹುದು ಎಂದು ಈ ವ್ರತಕ್ಕೆ ಒಂದು ನಿಯಮ ಹೇಳ್ತಾ ಇದ್ದಾರೆ. ಗರ್ಭಿಣಿಯರು, ಬಾಣಂತಿಯರು, ಚಿಕ್ಕ ಮಕ್ಕಳು ಅಂದರೆ 8 ವರ್ಷದ ತುಂಬುವವರು, ಅದು ಮುಂಚೆ ತೀರ್ಥಯಾತ್ರೆ ಮಾಡಿ ತುಂಬ ಬಳಲಿದವರು, ಇತರ ಅನಿವಾರ್ಯ ಕಾರಣಗಳಿಂದ ಉಪವಾಸ ಮಾಡಲು ಅತ್ಯಂತ ಅಸಮರ್ಥರಾದ ವ್ಯಕ್ತಿಗಳು ಕೂಡ ಹೊಟ್ಟೆ ತುಂಬುವ 1/4 ಭಾಗದಷ್ಟು ತಿಂದರೆ ದೋಷ ಕಡಿಮೆ ಅಂತ ಹೇಳ್ತಾರೆ. ಎಂಥ ಪ್ರಸಂಗ ಬಂದರೂ ಕೂಡ, ಪ್ರಾಣ ಹೋಗ್ತಿದೆ ಅಂದರೂ ಕೂಡ ಅನ್ನ ತಿನ್ನಬೇಡಿ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಾದಿ ದೇವತೆಗಳು ಕೂಡ ಪ್ರಾರ್ಥಿಸಿದರೂ ಕೂಡ ಅನ್ನ ತಿನ್ನುವ ಈ ಪಾಪವನ್ನು ಪರಮಾತ್ಮನು ಕ್ಷಮಿಸುವುದಿಲ್ಲ. ನೀರು ಮತ್ತು ಬೆಂಕಿಗಳ ಈ 2 ಸಂಯೋಗದಿಂದ ಧಾನ್ಯ, ಉಪ್ಪಿನ ಮಿಶ್ರಣದಿಂದ ಹಿಟ್ಟು, ನೀರು, ಬೆಂಕಿ ಮತ್ತು ಲವಣ ಈ 3ರ ಸಂಯೋಗದಿಂದ ಫಲ ಅಂತ ಇವೆಲ್ಲ ತತ್ಕ್ಷಣವೇ ಅನ್ನ ಅಂತ ಕರೆಸಿಕೊಳ್ತಾರೆ. ಇಂತಹ ಅನ್ನವನ್ನು ಎಂತಹ ಪ್ರಸಂಗದಲ್ಲೂ ಕೂಡ ಏಕಾದಶಿ ದಿನದಂದು ತಿನ್ನಕೂಡದು. ಎಳ್ಳು ಕಾಳಿನಷ್ಟಾದರೂ ಕೂಡ ಉದ್ದು, ಉಪ್ಪು ಮತ್ತು ಮಾಂಸ ಈ 3ನ್ನು ಆ ದಿನ ತಿಂದಲ್ಲಿ ಏಕಾದಶಿ ವ್ರತವು ನಿಷ್ಫಲವೆನಿಸುವವು. ಉಪವಾಸ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ಮನುಷ್ಯನು ಯಾವ ರೀತಿಯ ಫಲಗಳನ್ನು ಸಹ ಏಕಾದಶಿದಂದು ಸೇವಿಸಕೂಡದು. ಆಹಾರದಿಂದ ತೃಪ್ತಿ ಹೊಂದುತ್ತಾ ಹೋದಂತೆಲ್ಲ ಅಂದಿನ ಪುಣ್ಯವು ಕ್ಷಯಿಸುತ್ತಾ ಹೋಗುತ್ತದೆ. ಅಂಥವನು ವಿಷ್ಣುದ್ರೋಹಿ ಅಂತ ಅನ್ಸ್ಕೊಳ್ತಾ ಇದ್ದಾರಂತೆ. ಶಕ್ತನಾಗಿದ್ದು ಕೂಡ ಅಶಕ್ತನಂತೆ ಫಲಾಹಾರವನ್ನು ಸ್ವೀಕರಿಸುವವನು ಆ ಪಾಪದ ಪರಿಹಾರಕ್ಕಾಗಿ ಪರಮಾತ್ಮನಿಗೆ ಸುಮಾರು ಸಲ ಅಂತ 10,000 ಸಲ ನಮಸ್ಕರಿಸಬೇಕು ಅಂತ ಪುರಾಣಗಳು ಹೇಳ್ತಾ ಇದ್ದಾರೆ. ತಿಳಿದು ಕೂಡ ಅನ್ನ, ಉದ್ದು, ಲವಣಗಳಾಗಲಿ ಅಂದರೆ ಉಪ್ಪಾಗಲಿ ಶಕ್ತಿ ಇದ್ದು ಫಲಹಾರಗಳನ್ನು ಸ್ವೀಕರಿಸುವವನು ಮೇಲೆ ಹೇಳಿದ ಪ್ರಾಯಶ್ಚಿತ್ತಗಳನ್ನು 2ರಷ್ಟು ಆಚರಿಸಬೇಕಂತೆ. ಈ ಏಕಾದಶಿ ವ್ರತದಲ್ಲಿ ಬಹಳ ನಿಯಮ ಇದೆ. ಬಹಳ ವೆರಿ ಸಿಂಪಲ್. ಏನಂದರೆ ತುಳಸಿ ಗಿಡಕ್ಕೂ ಕೂಡ ನೀರು ಹಾಕಬಾರ್ದು ಅಂತಲೇ ಹೇಳ್ತಾರೆ ಶಾಸ್ತ್ರಕಾರರು. ತುಳಸಿ ಗಿಡಕ್ಕೆ ಅಂತಲ್ಲ, ಯಾವುದೇ ಗಿಡ ಆಗಲಿ ಕೀಳಬಾರ್ದು ಅವತ್ತಿನ ದಿವಸ. ಜೊತೆಗೆ ಯಾರಾದರೂ ನಮಗೆ ಏನೇ ನಿಂದಿಸಿದ್ರು ಕೂಡ ನಾವು ಅವ್ರ ಮುಖಭಂಗ ಮಾಡಬಾರ್ದು. ಏಕೆ ಅಂದರೆ ಮನಸ್ಸಿನಲ್ಲಿ ಶ್ರೀಹರಿನ ಅಥವಾ ನೀವು ಯಾವ ದೇವರು ಪೂಜೆ ಮಾಡ್ತಿರೋ, ಯಾವ ದೇವರನ್ನ ಉಪಾಸನೆ ಮಾಡ್ತಿರೋ ಆ ದೇವರ ಸ್ಮರಣೆಯಿಂದ ಕೃಷ್ಣ ಅರ್ಪಣ ಅಂತ ಮನಸ್ಸಲ್ಲೇ ಹೇಳಬೇಕಷ್ಟೆ. ಕೋಪ ಮಾಡಿಕೊಂಡು ಮತ್ತೆ ದೂಷಿಸಬಾರ್ದು. ಮನೆಯಲ್ಲಿ ಸಿಟ್ಟಾಗಬಾರ್ದು. ಶುದ್ಧವಾಗಿ ಸ್ನಾನ ಮಾಡ್ಕೊಳ್ಬೇಕು. ಹೊಸ ಬಟ್ಟೆ ಧರಿಸಬಾರ್ದು. ಒಗೆದಿರೋ ಬಟ್ಟೆನೇ ಅದನ್ನು ಶುದ್ಧವಾಗಿ ಹಾಕ್ಕೊಳ್ಬೇಕು. ಮನೆಯೆಲ್ಲ ಸ್ವಚ್ಛವಾಗಿ ಇಟ್ಕೋಬೇಕು. ಹಿಂದಿನ ದಿವಸ ಏನಾದ್ರು ಜಾಡು ತೆಗೆಯೋದಾಗಲಿ ಬಲೆ ತೆಗೆಯೋದಾಗಲಿ ಮನೆಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಹಿಂದಿನ ದಿವಸನೇ ಅದನ್ನು ಸ್ವಚ್ಛ ಮಾಡಿಕೊಂಡು ಅವತ್ತಿನ ದಿವಸ ಸಾರಿಸಿ ದೇವ್ರ ಮುಂದೆ ದೀಪ ಹಚ್ಚಿ, ಒಳ್ಳೆ ತುಪ್ಪ ದೀಪ ಹಚ್ಚಿದ್ರೆ ಇನ್ನೂ ಶ್ರೇಷ್ಠ. ಆದರೆ 24 hours 24 ಗಂಟೆ ಕೂಡ ದೀಪ ಉರಿತಿದ್ರೆ ಭಗವಂತ ರಾಘವೇಂದ್ರ ಸ್ವಾಮಿಗಳ ಮುಂದೆನೇ ಆಗಲಿ, ಶ್ರೀಕೃಷ್ಣನ ಮುಂದೆನೇ ಆಗಲಿ, ನಾರಾಯಣನ ಮುಂದೆನೇ ಆಗಲಿ, ಯಾವುದೇ ದೇವರಿಂದ ಮುಂದೆ ಆಗಲಿ ಹಚ್ಚಿದ್ರೆ ಸದಾಕಾಲ ಅದು ಅಸನ್ಮುಖಿಯಾಗಿ ಪ್ರಜ್ವಲ ರೀತಿಯಲ್ಲಿ ಅಂದರೆ ಮಂದಸ್ಮಿತವಾಗಿ ಉರಿತಿರಬೇಕು. ಏಕೆಂದರೆ ದೀಪ ಅನ್ನೋದು ಜ್ಞಾನದ ಸಂಕೇತ. ಅದು ಜ್ಞಾನವನ್ನು ನಿಮಗೆ ಕೊಡೋ ರೀತಿ. ಮನೆಯಲ್ಲಿ ಹೆಂಗೆ ಬೆಳಕಾಗುತ್ತೋ ನೀವು ಮನಸ್ಸಿನಲ್ಲಿ ಕೂಡ ಬೆಳಕಾಗಿರುತ್ತೆ. ಇದು ಏನು ಕಾಣೋದಿಲ್ಲ,
ಯಾವ ಮಹಿಮೆನೂ ಕಾಣೋದಿಲ್ಲ. ಆದರೆ ಆ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಂತ ಸುತ್ತಮುತ್ತಲೂ ನಿಮ್ಮ ಮನೆಯಲ್ಲೆಲ್ಲ ಆವರಿಸ್ಕೊಂಡಿರ್ತದೆ. ಏಕೆಂದರೆ ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಸೋಮ, ಈಶ ಅಂದರೆ ಶಿವ ಐಶಾನ್ಯ ದಿಕ್ಕಿಗೆ, ಈ ಜೊತೆಗೆ ಶೇಷದೇವರು, ಬ್ರಹ್ಮದೇವರು, 10 ದಿಕ್ಕಿನಲ್ಲಿರೋ ಅಭಿಮಾನ ದೇವತೆಗಳೆಲ್ಲ ನಿಮ್ಮ ಸುತ್ತಮುತ್ತಲೇ ನೆರೆದಿರ್ತಾರೆ, ನಿಮಗೆ ಕಣ್ಣು ಕಾಣ್ದಲೆ. ಏಕೆ ನೀವು ಗಾಳಿ ಅನುಭವಿಸ್ತಾ ಇರ್ತೀರ, ಗಾಳಿ ಕಾಣ್ತೀರಾ? ಗಾಳಿನ ಇಲ್ಲ, ಅನುಭವ ಮಾತ್ರ ಬರ್ತಾ ಇದೆ. ಊಟ ಮಾಡ್ತೀರಾ, ತಿಂಡಿ ತಿಂತೀರಾ, ತುಂಬ ಚೆನ್ನಾಗಿದೆ ಅಂತೀರಿ. ಎಲ್ಲಿ ಚೆನ್ನಾಗಿರುತ್ತೆ? ರುಚಿಯಲ್ಲಿ ಕಾಣುತ್ತಾ? ಪದಾರ್ಥ ಕಾಣುತ್ತೆ, ರುಚಿಯಲ್ಲಿ ಕಾಣುತ್ತೆ. ಇದೆಲ್ಲ ಅನುಭವಕ್ಕೆ ಬರುವಂಥ ಮಾತು. ಇವೆಲ್ಲ ನಿಯಮವನ್ನು ನೀವು ಪಾಲಿಸಬೇಕು, ಗೊತ್ತಾಯ್ತಾ? ಏಕಾದಶಿಯ ಹಿಂದಿನ ದಿನ ದಶಮಿ ಅಂತ ಕರೀತಾರೆ, ಮರುದಿನ ದ್ವಾದಶಿ ಅಂತ ಹೇಳ್ತಾರೆ. ಈ ದಶಮಿ ಮತ್ತು ದ್ವಾದಶಿ ದಿನದಂದು ಯಾರ ಮನೆಯಲ್ಲಿ ಮತ್ತೊಬ್ಬರ ಮನೆಯಲ್ಲಿ ಭೋಜನ ಮಾಡುವುದಾಗಲಿ ಇದು ಬಹಳ ಹಾನಿಕರ. ಯಾವುದೇ ರೀತಿಯಲ್ಲಿ ಅವ್ರದ್ದು ಕೊಟ್ಟಿದ್ದು ನಾವು ಉಪಯೋಗಿಸಬಾರ್ದು. ಫಲಾನ ಭೋಜನದಿಂದ ಅರ್ಧದಷ್ಟು ಪುಣ್ಯ ಭೋಜನ ನೀಡಿದವರ ಅವರ ಪಾಲಾಗುತ್ತದಂತೆ. ಇದೊಂದು ಎಚ್ಚರಿಕೆಯಿಂದ ತಿಳ್ಕೊಳ್ಬೇಕಾಗುತ್ತೆ. ಅಚ್ಯುತಾನಂತ ಗೋವಿಂದ, ಏಕಾದಶಿ ದಿನದಂದು ನಾನು ನಿರಾಹಾರದಿಂದಿದ್ದು ದ್ವಾದಶಿ ದಿನ ಭೋಜನವನ್ನು ಮಾಡುತ್ತೇನೆ. ನೀನು ನನಗೆ ಆಸರೆಯಾಗುವಂತ ಸಂಕಲ್ಪ ಮಾಡ್ಕೋಬೇಕಂತೆ. ಇಂದು ಮತ್ತು ನಾಳೆ ನಿರಾಹಾರದಿಂದಿದ್ದು ದ್ವಾದಶಿ ದಿನದಂದು ಪಾರಣ ಮಾಡುತ್ತೇನೆ. ಸ್ವಾಮಿ, ನನಗೆ ನೀನು ಶಕ್ತಿಯನ್ನು ಅನುಗ್ರಹಿಸು. ಅಜ್ಞಾನವೆಂಬ ಕತ್ತಲೆಯಿಂದ ಕುರುಡನಾಗಿರುವ ನನಗೆ ಈ ಏಕಾದಶಿ ವ್ರತದ ಆಚರಣೆಯಿಂದ ಪ್ರಸನ್ನನಾಗಿ ಜ್ಞಾನದೃಷ್ಟಿಯನ್ನು ಕರುಣಿಸುವಂತ ಕೇಳ್ತಾ ಇದ್ದಾನೆ. ಇದನ್ನೇ ಏಕಾದಶಿ ಉಪವಾಸೇನ ದ್ವಾದಶಿ ಪಾರಣೇನ ಚ ಯದಾರ್ಜಿತಂ ಮಯಾ ಪುಣ್ಯಂ ತೇನ ಪ್ರೀಣಾತಿ ಕೇಶವ ಅಂತ ಏಕಾದಶಿ ಉಪವಾಸ ಮತ್ತು ದ್ವಾದಶಿ ಪಾರಾಯಣ ಎರಡರಿಂದ ನನಗೆ ಲಭಿಸಿರುವ ಪುಣ್ಯದಿಂದ ಕೇಶವನ್ನು ಪ್ರಸನ್ನನಾಗಲಿ ಅಂತ ಈ ಶ್ಲೋಕವನ್ನು ಹೇಳ್ಕೊಳ್ಬೇಕು. ತುಂಬ ಶಕ್ತಿಹೀನರಾದವರು ಮತ್ತು ನಿತ್ರಾಣದವರು ಏನಾದರೂ ಸ್ವಲ್ಪ ತಿನ್ನಬೇಕು ಅಂದರೆ ಚಪಾತಿ ಮಾಡ್ಕೋಬೋದು. ಯಾವ ಥರ ಅಂದರೆ, ಚಪಾತಿ ಅಂದರೆ ಹಾಲಲ್ಲಿ ಕಲಿಸ್ಬೇಕು ಹಿಟ್ಟನ್ನು, ಆವಾಗ ಸ್ವಲ್ಪ ದೋಷ ಕಡಿಮೆ ಆಗ್ಬೋದು. ಜೊತೆಗೆ ಉಪ್ಪಿಟ್ಟನ್ನು ಮಾಡಿಕೊಂಡು ಕೂಡ ಉಪ್ಪಿಟ್ಟಿಗೆ ನೀವು ಈ ಈರುಳ್ಳಿನ ಬೆರೆಸಬೇಡಿ. ಯಾವುದು ತಿನ್ನಬಾರ್ದು. ಇದೆಲ್ಲ ಏನು ಅಂದರೆ ಶಕ್ತಿನೇ ಇಲ್ಲದೋದ್ರೂ ಮಾಡ್ಬೋದು. ಹಾಗೆ ಆವಾಗ ಏನಾಗುತ್ತೆ ಅಂದರೆ ನಿಮಗೆ ದೋಷ ಸ್ವಲ್ಪ ಕಡಿಮೆ ಆಗುತ್ತೆ, ಮನಸ್ಸಿಗೂ ಪ್ರಫುಲ್ಲತೆ ಬರ್ತದೆ. ಆದರೆ ತಿನ್ನಬೇಕಾದ್ರೆ ನೀವು ರುಚಿ ನೋಡಬಾರ್ದು, ಬಾಯಿ ರುಚಿ. ಅದು ಉಪ್ಪು ಹಾಕಿಲ್ಲ, ಉಪ್ಪು ಸರಿ ಇಲ್ಲ, ಇದು ಸ್ವಲ್ಪ ಹಾಕಬೇಕಾಯಿತು, ಕೊತ್ತಂಬರಿ ಸೊಪ್ಪಿಲ್ಲ, ಹಸಿಮೆಣಸಿನಕಾಯಿ ಇಲ್ಲ, ಇವೆಲ್ಲ ಹೇಳೋದಕ್ಕೆ ಏಕಾದಶಿ ವ್ರತ ಅನಿಸ್ಕೊಳ್ಳೋದಿಲ್ಲ. ಇದೊಂದು ಎಚ್ಚರಿಕೆ ಇರಲಿ ನಿಮ್ಮ ಮನಸ್ಸಿನಲ್ಲಿ. ಶಕ್ತಿ ಇದ್ದವರು ಅವತ್ತಿನ ದಿವಸ, ಈಗ ನಾವು ಸುಮ್ಮನೆ ಎಷ್ಟೋ ಸಲ 12 ಗಂಟೆ 1 ಗಂಟೆವರೆಗೂ ಟಿ ವಿ ನೋಡಿಕೊಂಡು ಈ ಥರ ಕಾಲಹರಣ ಮಾಡ್ತೀವಿ. ಏಕಾದಶಿ ದಿವಸ ಏನಾದರೂ ನೀವು ಪರಮಾತ್ಮನ ವಿಚಾರಗಳಾಗಲಿ, ದೇವ್ರ ಕಥೆಗಳಾಗಲಿ ಅಥವಾ ಹರಿ ನಾಮ ಸ್ಮರಣೆಗಳಾಗಲಿ ಮಾಡಿಕೊಂಡು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಎಚ್ಚರಿಕೆ ಇದ್ರೂ ಕೂಡ ಬಹಳ 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 ಪುಣ್ಯ ವಿಶೇಷ ಅಂತ ಹೇಳ್ಬೋದು. ಅವತ್ತಿನ ದಿವಸ ಹೋಮ ಕಾರ್ಯಗಳಾಗಲಿ, ಶ್ರಾದ್ದ ಆಗಲಿ, ದೇವತರ್ಪಣ ಆಗಲಿ, ಋಷಿ ತರ್ಪಣ ಆಗಲಿ, ಪಿತೃತರ್ಪಣ ಆಗಲಿ ಯಾವುದೂ ಮಾಡಬಾರ್ದು. ಯಥಾಶಕ್ತಿ ಏಕಾದಶಿ ವ್ರತ ಮಾಡಿ ಪುಣ್ಯ ಗಳಿಸಿದ್ದೀವಿ ಅಂತ ತಿಳ್ಕೊಂಡಿರ್ಬೋದು. ಅವತ್ತಿನ ದಿವಸ ಏನು ತಿಂದ್ರೂ ಪಾಪ ಅಂತ ಹೇಳಿದ್ವಲ್ಲ, ಅದೇ ತರಹ ದ್ವಾದಶಿ ದಿವಸ ಅಂದರೆ ಮರುದಿನ ನೀವು ತಿಂದಲೇ ಇದ್ದರೆ, ಅಂದರೆ ಸರಿಯಾದ ಸಮಯಕ್ಕೆ ನೀವು ಪರಮಾತ್ಮನಿಗೆ ಅರ್ಪಿಸಿ ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ ಮಹಾಪಾಪ. ಇವತ್ತಿನ ದಿವಸ ಏಕಾದಶಿ ದಿವಸ ತಿಂದರೆ ಪಾಪ, ದ್ವಾದಶಿ ದಿವಸ ತಿಂದಿದ್ರೆ ಪಾಪ. ಅರ್ಥ ಮಾಡ್ಕೊಳ್ಳಿ. ಏಕೆ ಅಂತ ಹೇಳಿದ್ರೆ ಅಭಿಮಾನ ದೇವತೆಗಳು ನಿಮ್ಮ ದೇಹದಲ್ಲಿ ಇದ್ದು 72,000 ನಾಡಿಗಳಲ್ಲಿ ಅಭಿಮಾನ ದೇವತೆಗಳು ಕಾಯ್ತಾ ಇರ್ತಾರೆ. 2 ಹಗಳು ಅನ್ನವನ್ನು ತಗೊಂಡು ನಾಲಿಗೆ ಒಳಭಾಗದಲ್ಲಿ ಗಂಟಲಿಗೆ ಹಾಕ್ಕೊಂಡು ಪ್ರತಿ 2 ಹಗಳನ್ನು ಪ್ರಾಣಾಯ ಸ್ವಾಹ, ಅಪನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದನಾಯ ಸ್ವಾಹ, ಸಮಾನಾಯ ಸ್ವಾಹ ಅಂತ ನೀವು ಆವತ್ತು ಕೊಟ್ಟರೆ ಒಳಗಡೆ ದೇವತೆಗಳು ಅದನ್ನು ಸ್ವೀಕರಿಸ್ತಾರಂತೆ. ಯಾವುದನ್ನು? ಆ ರಸವನ್ನು. ಆ ರಸಪಾಕ ನಮ್ಮ ಕಣ್ಣು ಕಾಣೋದಿಲ್ಲ. ಅದು ಆ ಅನ್ನದಲ್ಲಿ ಏನು ರಸ ಇದೆಯೋ ಆ ರಸವನ್ನು ಸ್ವೀಕರಿಸಿ ನಿಮಗೆ ಅನುಗ್ರಹ ಮಾಡ್ತಾರೆ. ನಿಮ್ಮ ದೇಹದಲ್ಲಿ ಎಷ್ಟು ನರನಾಡಿಗಳಿದೆಯೋ ಅಷ್ಟು ದೇವತೆಗಳು ಅಲ್ಲಿ ನೆಲೆಸಿರ್ತಾರೆ ತಿಳ್ಕೊಂಡು ದ್ವಾದಶಿ ದಿನದಂದು ಪರಮಾತ್ಮನಿಗೆ ಅರ್ಪಿಸಿ ಊಟ ಮುಗಿಸಿ, ಯಾರಾದರೂ ನಿಮಗೆ ಅತಿಥಿಗಳು ಬಂದರೆ
ಅಥವಾ ನಿಮಗೆ ಬೇಕಾಗಿರೋರು ಬಂದರೆ ಖುಷಿಯಿಂದ ಊಟ ಹಾಕಿದರೆ ಆ ಫಲ ಎಲ್ಲ ನಿಮಗೆ ಸಿಗುತ್ತದೆ. ಇದೊಂದು ಮಹಾವ್ರತ, ತುಂಬ ಈ ದುಡ್ಡು ಖರ್ಚು ಮಾಡದೇ ಇರೋ ವ್ರತ ಇದೊಂದೇ. ಅದ್ಧೂರಿಯಾಗಿ ನೀವೇನಾದರೂ ಒಂದು ಪೂಜೆ ವ್ರತ ಮಾಡಬೇಕಂತ ಹೇಳಿದ್ರೆ 1000, 2000, 3000, 10,000 ಎಷ್ಟು ಸಹಸ್ರ ರೂಪಾಯಿ ಖರ್ಚು ಮಾಡಿ ಪೂಜೆ ಮಾಡಿದ್ರೂ ಅದರಲ್ಲಿ ವಿಘ್ನನೇ ಜಾಸ್ತಿ ಕಾಣುತ್ತೆ. ಇದರಲ್ಲಿ ಹೆಂಗತ್ತಲ್ಲ, ನಿಮ್ಮಷ್ಟಕ್ಕೆ ನೀವೇ ಸ್ವಾಧ್ಯಾಯ ಥರ ನೀವೇ ನೋಡಬೇಕು, ನೀವೇ ಓದಬೇಕು, ನೀವೇ ಮಾಡಬೇಕು. ಇದು ಬೇರೆಯವರಿಗೆ ಆಶಯ ಇಲ್ಲ. ಅದಕ್ಕೋಸ್ಕರ ಈ ದ್ವಾದಶಿ ದಿನದಂದು ನಿಮಗೆ ಊಟ ಮಾಡಿ ಏಕಾದಶಿ, ದಶಮಿ, ಏಕಾದಶಿ, ದ್ವಾದಶಿ ಈ 3 ದಿವಸಗಳು ಕೂಡ ನೀವು ಸರಿಯಾಗಿ ಮಾಡದೆ ಆದರೆ ನಿಮಗೆ ಏನು 15 ದಿವಸದಲ್ಲಿ ಏನು ಪಾಪ ಮಾಡಿರ್ತೀರೋ ಆ ಪಾಪ ಎಲ್ಲ ನಶಿಸಿ ಹೋಗುತ್ತದೆ 15 ದಿವಸದ ನಂತರ. ಪ್ರತಿ ಏಕಾದಶಿ ಒಂದು ಮಾಸಕ್ಕೆ 2 ಏಕಾದಶಿ ಬರುತ್ತೆ. ಒಂದು ಶುಕ್ಲ ಪಕ್ಷದ ಏಕಾದಶಿ, ಇನ್ನೊಂದು ಕೃಷ್ಣ ಪಕ್ಷದ ಏಕಾದಶಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಇದನ್ನು ತಿಳಿಸಿಕೊಟ್ಟವರು ವ್ಯಾಸನಕೆರೆ ಪ್ರಭಂಜನಾಚಾರ್ಯರು ಅಂತ.